ಸೊ 2 ವರ್ಷ ಕ್ಲೀನಿಂಗ್ ಮಾಡಿದ್ರೆ ಸೋಲಾರ್ ಈ ಥರ ಆಗುತ್ತೆ. ಸೊ ನೋಡ್ಬೋದು ಕೆಸರು ಇಷ್ಟಿರುತ್ತೆ. ನೀನು ಕೆಸರಿನ ಒಂದು ಸಬ್ಸ್ಕ್ರೈಬರ್ ನಾನು ಬಲವಂತವಾಗಿ ಆ್ಯಡ್ ಮಾಡ್ತಾ ಇದ್ದೇನೆ. 25-30 ಸಂಬಳ ಉಂಟು ಅನ್ಸ್ಕೊಳ್ಳಿ. ಸೊ ಆ್ಯಸ್ ಎ ಬ್ಯಾಚುಲರ್ ಆಗಿ ನಿಮಗೆ ಸಾಕಾಗಲ್ಲ. ಸೊ 500 ಸಬ್ಸ್ಕ್ರೈಬರ್ಸ್ ಇಲ್ಲಿದ್ದಾರೆ ನಮ್ಮದು ಕಿಶಾನ್ ಅವರು. ಥ್ಯಾಂಕ್ ಯು ಸೋ ಮಚ್. ಬರ್ಬೇ ಸರಿ. ಫುಡ್ ಸ್ಟೆಪ್ ಹಾಕಿದೆ ಹೊಸದಾಗಿ, ಫುಡ್ ಸ್ಟೆಪ್ಪು. ಸೊ ಬರೀ ಫುಡ್ ಸ್ಟೆಪ್ಪಿಗೆ 5,000 ಆಗಿದೆ, ಬರೀ ಫುಡ್ ಸ್ಟೆಪ್ಪಿಗೆ. ಎಂತ ಮಾಡೋದು ಹೇಳಿ, ತುಂಬ ಕಷ್ಟ ಉಂಟು. ಸೊ ಬೆಳಗ್ಗೆ ಇವತ್ತು ಸ್ಪೆಷಲು ನಮ್ಮ ಮನೆಯಲ್ಲಿ ಗೆಣಸು, ಹಾಗೆ ಇಲ್ಲಿ ಪುಲಾವ್ ಆಗ್ತಾ ಉಂಟು, ಇಲ್ಲಿ ಚಾ ಉಂಟು. ಸೊ ನಿಮಗೆ ಸಿಗ್ತೇನೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ. ಸೊ ನಾಳೆ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಹೇಳಿ. Welcome back to our channel called Daily Dum Dum. Madam. ಸೊ ಇವತ್ತು ಕನ್ನಡದಲ್ಲಿ ವ್ಲಾಗ್ ಸೀರೀಸ್ನದ್ದು 2ನೇ ದಿನ ಇವತ್ತು ಅಲ್ಲ ಮೇಡಮ್. ಸೊ ಬೆಳಗ್ಗೆ ಇವತ್ತು ಸ್ಪೆಷಲು ನಮ್ಮ ಮನೆಯಲ್ಲಿ ಗೆಣಸು, ಹಾಗೆ ಇಲ್ಲಿ ಪುಲಾವ್ ಆಗ್ತಾ ಉಂಟು, ಇಲ್ಲಿ ಚಾ ಉಂಟು, ಮತ್ತೆ ಎಂತ ಉಂಟು ಗೊತ್ತಿಲ್ಲ, ಮತ್ತೆ ಎಂತ ಉಂಟು, ಇಲ್ಲಿ ಆ್ಯಪಲ್ ಉಂಟು. ಈಗ ನಾನು ಹೊರಟ ಕೆಲಸಕ್ಕೆ ಗಂಟೆಗೆ 7:30. ಸೊ ಇವತ್ತಿನ ನೈಟ್ ಕೆಲಸ ಎಂತ ಮಾಡೋ ಗೊತ್ತಿಲ್ಲ, ನಿದ್ದೆ ಬಿಡ್ಬೇಕು 2 ದಿನ. ಸೊ ಇವತ್ತು ನಿದ್ದೆ ಬಿಟ್ಟು ಸರ್ಕಸ್ ಉಂಟು ಇವತ್ತು ಮತ್ತೆ ನಾಳೆ. ಸೊ ಈಗ ಸ್ವಚ್ಛತೆ ಕ್ಲೀನಿಂಗ್ ಕೆಲಸ ಇದೆ. ಸೊ ನಮ್ಮ ಕ್ಲೀನಿಂಗ್ ಕೆಲಸ ಉಂಟು. ಸೊ ಅದೆಲ್ಲ ಮುಗಿಸಿ ಬರುವಾಗ ಮಧ್ಯಾಹ್ನ ಆಗ್ತದೆ. ಮತ್ತೆ ನೋಡ್ಬೇಕು ಎಂತ ಮಾಡೋದು ಅಂತ ಅಲ್ಲ ಮೇಡಮ್. ಮತ್ತೆ ಪುನಃ ಬಂದು ವಿಡಿಯೋಸ್ ಎಡಿಟಿಂಗು, ಮತ್ತೆ ಅದು ಬಂದುಬಿಟ್ಟು ಬೇರೆ ಎಂತ ಕೆಲಸ ಉಂಟು, ಬೇರೆ ಎಂತ ಗೊತ್ತಿಲ್ಲ. ಮತ್ತೆ ಮೀನು ತರಲಿಕ್ಕೆ ಉಂಟು, ಮತ್ತೆ ಎಗ್ ತರಲಿಕ್ಕೆ ಉಂಟು, ಮತ್ತೆ ಸ್ವಲ್ಪ ಫ್ರೂಟ್ಸ್ ತರಲಿಕ್ಕೆ ಉಂಟು. ಹಾಂ. ಸೊ ಇವತ್ತಿನ ಶೆಡ್ಯೂಲ್ ಸ್ವಲ್ಪ ಬಿಸಿ. ಮತ್ತೆ ಬೇರೆ ಎಂತ ಕೆಲಸ ಉಂಟು. ಈಗ ನಾವು ಹೋಗ್ತೇವೆ ಸೈಟಿಗೆ. ಕೆಲಸ ಸ್ಟಾರ್ಟ್ ಆದಮೇಲೆ ಕೆಲಸ ತೋರಿಸ್ತೇವೆ. ಸೊ ಕೆಲಸ ಆದ ನಂತರ ಬೇರೆ ತೋರಿಸ್ತೇವೆ ಮೇಡಮ್. ಮೇಡಮ್ ಮರಿ ಹಾಕ್ಲಿಕ್ಕೆ ಯಾವಾಗ? ಸೊ ಫ್ರಿಜ್ಜಲ್ಲಿ ಸ್ಪೆಷಲ್ ಬಂದುಬಿಟ್ಟು ಎಂತ ಇಲ್ಲ, ಜ್ಯೂಸ್ ಉಂಟು, ಹೆಸರು ಜ್ಯೂಸ್. ಅದಾ ಹೆಸರು ಜ್ಯೂಸ್ ಉಂಟು ಅಷ್ಟೇ, ಹೆಸರು ಕಾಳು ಜ್ಯೂಸ್. ಈಗ ಹೋಗ್ಬೋದು ಕೆಲಸಕ್ಕೆ. ಕೆಲಸ ಆದ್ಮೇಲೆ ಸೀದಾ ಮನೆಗೆ. ಸೊ ಇವತ್ತು ನಾವು ಹೋಗ್ತಾ ಇದ್ದೇವೆ ಕೆಲಸಕ್ಕೆ. 2 ಬದಿಯ ಕೆಲಸ ಫಿನಿಶ್ ಆಯಿತು. ಸೊ ಈಗ 3ನೇ ಬದಿಗೆ. ಸೊ ಈಗ 3ನೇ ಬದಿಗೆ ಹೋಗುವ ವ್ಲಾಗ್ ಕಂಟಿನ್ಯೂ. ಸೊ ಇವತ್ತಿನ ಈಗದ ಕೆಲಸ ಎಲ್ಲಿ ಉಂಟು ಅಂತ ಹೇಳಿದರೆ ಕಾಪುನಲ್ಲಿ. ಸೊ ಕಾಪುಗೆ ಸ್ವಲ್ಪ ಮುಂದೆ ನಿಯರ್ ಉಚ್ಚಿಲ. ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಮತ್ತೇನಂತ ಹೇಳಿದರೆ ಬೆಳಿಗ್ಗೆ ತಿಂಡಿಲ್ಲ. ಸೊ ಈಗ ತಿನ್ನಬೇಕು, 10:30 ಸೊ ಬೆಳಿಗ್ಗೆಯಿಂದ ಫುಲ್ ಖಾಲಿ ಹೊಟ್ಟೆ. ಸೊ ಈಗ ತಿನ್ನಬೇಕು. ನಮ್ಮೊಟ್ಟಿಗೆ ಇಲ್ಲಿ ಯತೀಶಿದ್ದಾರೆ. ಯತೀಶ್ ಇವತ್ತು ನಮ್ಮೊಟ್ಟಿಗೆ ಕೆಲಸಕ್ಕೆ ಇರ್ತಾನೆ. ಮಧ್ಯಾಹ್ನಕ್ಕೆ ಫುಲ್ ಕೆಲಸ ಮಾಡಿದೆ. ಮತ್ತೆ ಮಧ್ಯಾಹ್ನ ಮೇಲೆ ವಿಡಿಯೋ ಎಡಿಟಿಂಗು, ಅದಾದಮೇಲೆ ಸ್ವಲ್ಪ ಮಲ್ಗಿ, ಮತ್ತೆ ನೈಟ್ ಡ್ಯೂಟಿ. ಸೊ ಈಗ ನಾವು ಹೋಗ್ತೇವೆ ಹೋಟೆಲ್ಗೆ ಊಟ ಮಾಡಲಿಕ್ಕೆ ಉಂಟು, ತಿಂಡಿ ಇರಲಿಕ್ಕೆ ಉಂಟು. ತುಂಬ ಹಸಿವಾಗ್ತಾ ಉಂಟು. ಸೊ ಅದಕ್ಕೆ ನಾವು ನಮ್ಮ ಕಾರಲ್ಲಿ ಹೊರಟದ್ದು ಇವತ್ತು ಉಚ್ಚಿಲ ತನಕ. ಅದೇ ಶಾ. ಸೊ ಈಗ ನಾವು ಹೊರಟಿದ್ದೇವೆ ಹೋಟೆಲ್ಗೆ. ಸೊ ಹೋಟೆಲ್ ಎಲ್ಲಿ ಉಂಟು ಅಂತ ಹೇಳಿದರೆ ಹೋಟೆಲ್ ಶಾಂತ ವಿಲಾಸ್ ಇಲ್ಲಿ ಉಂಟು, ನಿಯರ್ ಉಚ್ಚಿಲ ಕಾಪು. ಸೊ ಇಲ್ಲಿ ನಮ್ದೀಗ ಬ್ಯಾಟಿಂಗ್ ಆಗ್ಲಿಕ್ಕೆ ಉಂಟು. ಸೊ ಇವತ್ತು ಸ್ಪೆಷಲ್ ಬಂದುಬಿಟ್ಟು ತಿಂಡಿಗೆ ಬನ್ಸ್ ತಿಂದ್ಬಿಟ್ಟು ಇಲ್ಲಿಂದ ಹೋಗೋದು ನಾವು ಪುನಃ ಬೇರೆ ಕೆಲಸಕ್ಕೆ. ಸೊ ನೋಡ್ಬೋದು ನಮ್ಮದು ಹೋಟೆಲ್ ಇಲ್ಲಿ ಯಾವುದಂತ ಗೊತ್ತಿಲ್ಲ, ಬಂದಿದ್ದೇವೆ. ಹೋಟೆಲ್ ಶಾಂತ ವಿಲಾಸ್ ನಮ್ಮದು ಹೋಟೆಲ್. ಸೊ ನಾವು ಬಂದದ್ದು ಇಲ್ಲಿಗೆ ಆಗಿರ್ಬೇಕು. ಶಾಂತ ವಿಲಾಸ ಹೋಗಿ ಒಂದು ಸೊ ಹೋಟೆಲಲ್ಲಿ ತಿಂಡಿಯಿಂದ ಆಯಿತು. ಇನ್ನು ಇಲ್ಲಿಂದ ಹೊರಡಿಸಿದೆ ನಮ್ಮ ಕೆಲಸಕ್ಕೆ. ನಂದು ಗಾಡಿ ಬಿಸಿಲಲ್ಲಿ ನಿಂತ್ಕೊಂಡಿದೆ, ತುಂಬಾ ಬೇಜಾರಾಗ್ತದೆ. ನಿನ್ನೆ ಸರ್ವಿಸ್ ಮಾಡ್ಕೊಂಡು ಬಂದದ್ದು ಗಾಡಿ. ಇಲ್ಲಿ ಫುಡ್ ಸ್ಟೆಪ್ ಹಾಕಿದೆ ಹೊಸದಾಗಿ, ಫುಡ್ ಸ್ಟೆಪ್ಪು. ಸೊ ಬರೀ ಫುಡ್ ಸ್ಟೆಪ್ಪಿಗೆ 5,000 ಆಗಿದೆ, ಬರೀ ಫುಡ್ ಸ್ಟೆಪ್ಪಿಗೆ. ಎಂತ ಮಾಡೋದು ಹೇಳಿ, ತುಂಬ ಕಷ್ಟ ಉಂಟು. ಸೊ ಇವತ್ತಿನ ಕೆಲಸ ಬಂದುಬಿಟ್ಟು ಕಾಪುನಲ್ಲಿ ಟ್ಯಾಂಕ್ನ ಒಳಗಡೆ ಇದ್ದಾರೆ ಯತೀಶ್. ಸೊ ಯತೀಶನೊಂದು ಫುಲ್ ಕೆಲಸ ಅಂತ ಹೇಳಿದರೆ
ಇಷ್ಟು ಟ್ಯಾಂಕ್, ಇಷ್ಟು ಕೆಂಪು ಟ್ಯಾಂಕ್, ಇಷ್ಟು ಬಿಡಿ ಬಿಡಿ ಮಾಡಿ ಕೊಡ್ಬೇಕು. ಇದು ಟಾಸ್ಕ್ ಯತೀಶನಿಗೆ. ಯತೀಶ ಎಂತ ಹೇಳ್ತಿ? ಸೊ ಇದು ಮುಗಿಸಿಬಿಟ್ಟಿನ ಉದ್ಯಾವರಕ್ಕೆ ಹೋಗ್ಲಿಕ್ಕೆ ಉಂಟು. ಸೊ ಇಲ್ಲಿ ಕಾಪುನಲ್ಲಿ ಕ್ಲೀನಿಂಗ್ ಅಂತ ಹೇಳಿದ್ರೆ ಒಂದು ಟ್ಯಾಂಕು, ಹಾಗೆ ಈಚೆ ಬದಿ ಇದೆ ಸೋಲಾರು. ಕಾಪು ಸ್ವಲ್ಪ ಬೈ ಒಂದು ಇಲ್ಲ ಮೂಳೂರು. ಸೊ ಕಾಪುನಲ್ಲಿ ಮೂಳೂರಿನಲ್ಲಿ ಇವತ್ತಿನದ್ದು ಕೆಲಸ ಆಗ್ತುಂಟು. ಇನ್ನು ಮತ್ತೆ ಇಲ್ಲಿಂದ ಹೊರಟು ಪುಣದ ಬದಿಗೆ ಯತೀಶ ಹೆಂಚೆ ಹಾಕೊಂಡೆ ಹೇಗೆ ಆಗ್ತದೆ ಯತೀಶ ಒಳಗಡೆ? ಇನ್ನು ಕನ್ನಡ ಬ್ಲಾಗ್ ಬೇ. ಹಾಂ, ಟ್ಯಾಂಕ್ ಕೆಲಸದಲ್ಲಿ ಕಷ್ಟ ಅಂತ ಹೇಳಿದರೆ ಬಿಸಿಲು ಹೊಡೆಯುವಾಗ ಒಳಗಡೆಗೆ ಬಿಸಿ ಬಿಸಿ ಗಾಳಿ ಬರ್ತದೆ, ಗಾಳಿ ತಗೊಳ್ಳಿಕ್ಕೆ ಆಗೋದಿಲ್ಲ, ಶ್ವಾಸ ಅದವ ಅರ್ಧ ಟ್ಯಾನ್ ಆಗಿ ಅರ್ಧ ಡೆಲಿವರಿ ಹೋಗಿದ್ದಾನೆ ಹುಡುಗ. ಅರೇ ಯತೀಶ. ಸೊ 2 ವರ್ಷ ಕ್ಲೀನಿಂಗ್ ಮಾಡಿದೆ ಸೋಲಾರ್ ಈ ಥರ ಆಗುತ್ತೆ. ಸೊ ನೋಡ್ಬೋದು ಕೆಸರು ಇಷ್ಟಿರುತ್ತೆ. ನೀನು ಕೆಸರು ನಾವಲ್ಲಿ ಮಸ್ತ್ ಅಲ್ಲ. ಸೊ ಮೂಳದ ಕೆಲಸ ಆಯಿತು ನೋಡ್ಬೋದು. ಸೋಲಾರ್ ಪಳ ಹೊಳಿತಾ ಉಂಟು, ಹಾಗೆಯೇ ಟ್ಯಾಂಕ್ ಕೂಡ ಹೊಳಿತಾ ಉಂಟು. ಈಚೆಯಿಂದ ಕಿಶನ್ ಅವ್ರು ನಮಗೆ ಸ್ವಲ್ಪ ಹೆಲ್ಪ್ ಮಾಡಿದರು ಕೆಲಸಕ್ಕೆ, ನಮಗೆ ಹಿಡಿಲಿಕ್ಕೆ, ಐಟಮ್ ಹಿಡಿಲಿಕ್ಕೆ, ಅದು ಇದಕ್ಕೆಲ್ಲ ಹೆಲ್ಪ್ ಮಾಡಿದರು ತುಂಬ. ಸೊ ನಮ್ಮದು ಕೆಲಸ ಪಟ ಮುಗೀತು. ಇಲ್ಲಿಂದ ಇನ್ನೂ ಉದ್ಯಾವರಕ್ಕೆ ಹೋಗ್ಲಿಕ್ಕೆ ಉಂಟು. ಸೊ ಅಲ್ಲಿಂದ ನಂತರ ಮನೆಗೆ. ಕಿಶನ್ ಅವರೇ ಥ್ಯಾಂಕ್ ಯು. ತುಂಬ ಹೆಲ್ಪ್ ಮಾಡಿದೆ ಕಿಶನ್, ಪಾಪ ಮನೆಯವರಾಗಿ ನಮಗೆ. ಹೇಗೆ ಕಿಶನ್ ಅವರೇ ನಮ್ಮ ಸರ್ವಿಸ್ ಒಳ್ಳೆ ಆಯ್ತಲ್ಲ? ಪೈ ಸೊ ಸೋಲಾರ್ ಕ್ಲೀನಿಂಗ್ ಆಯಿತು, ಟ್ಯಾಂಕ್ ಕ್ಲೀನಿಂಗ್ ಕೂಡ ಆಯಿತು. ಇರೋ ಹೋದಾಗ ಹೊಂಡದು ಅತ್ತೆ ಕಿಶನ್ ಎಂಚಾಣ ನಮ್ಮ ಸರ್ವಿಸ್ ಡೈಲ ಎಂಚಾಡು ಅಡ್ಡಾಡ ಕ್ಲಿಯರ್ ಅಣ್ಣ, ಅದು ಎಲ್ಲ ಒಳ್ಳೆ ಆಯ್ತಲ್ಲ ನಿಮಗೆ ಕೆಲಸ? ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇವಲ್ಲ ನಿಮಗೆ. ಸೊ ಇದು ನಮ್ಮದು ಕೆಲಸ ಇವತ್ತಿನದ್ದು. ಸೊ ಫುಲ್ ಫಿನಿಶ್ ಆಯಿತು ಸೋಲಾರ್ ಈಚಿಂದ ಟ್ಯಾಂಕು. ಸೊ ಬಿಸಿಲಲ್ಲಿದೆ ನಮ್ಮದು ಗಾಡಿ, ತುಂಬ ಬಿಸಿಲು ನಮ್ಮದು ಕಾಪುನಲ್ಲಿ. ಸಬ್ಸ್ಕ್ರೈಬ್ ಬಂದಾರ ತುಕ ಯೂಟ್ಯೂಬ್ ಪ್ಲೇ ಸೊ ಒಂದು ಸಬ್ಸ್ಕ್ರೈಬರ್ ನಾನು ಬಲವಂತವಾಗಿ ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಡೈಲಿ 5 ಹೆಜ್ಜೆ ಡೈಲಿ ಡಂಪ್ ಅಲ್ಲಿ ಒಮ್ಮರುಂತ್ರಿ 500 ಸಬ್ಸ್ಕ್ರೈಬರ್ 500. ಸೊ 500 ಸಬ್ಸ್ಕ್ರೈಬರ್ಸ್ ಇಲ್ಲಿದ್ದಾರೆ ನಮ್ಮದು ಕಿಶನ್ ಅವರು. ಥ್ಯಾಂಕ್ ಯು ಸೋ ಮಚ್. ಬರ್ಬೇ ಸರಿ ಮೆಲ್ಲಬೇ. ಸೊ ಕಾಪುನದ್ದು ಕೆಲಸ ಮುಗೀತು. ಇನ್ನೊಂದು ಕೆಲಸ ಇದೆ, ನಾವು ಅಲ್ಲಿಗೆ ಹೋಗಿ ವ್ಲಾಗ್ ಮಾಡೋದಿಲ್ಲ, ತುಂಬ ಬ್ಯುಸಿ ಉಂಟು ಶೆಡ್ಯೂಲು. ಸೊ ಅಲ್ಲಿಗೆ ಹೋಗಿ ನಾನು ಪ್ರಾಪರ್ ಕೆಲಸ ಮುಗಿಸ್ತೇನೆ. ಮತ್ತು ಯತೀಶನಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಉಂಟು, ಅದೇ ನನಗೆ ಸಹ ನೈಟಿಗೆ ಹೋಗ್ಲಿಕ್ಕೆ ಉಂಟು ಅಂದರೆ ಮನೆಗೆ ಹೋಗಿ ಸ್ವಲ್ಪ ವ್ಲಾಗ್ ಎಡಿಟಿಂಗ್ ಮಾಡಲಿಕ್ಕೆ ಉಂಟು. ಸ್ವಲ್ಪ ನಿದ್ದೆ ಮಾಡ್ತೇನೆ, ತುಂಬ ಮಾಡೋದಿಲ್ಲ. ಎಡಿಟಿಂಗ್ ಮಾಡಲಿಕ್ಕೆ ಉಂಟು, ಸ್ವಲ್ಪ ನಿದ್ದೆ ಮಾಡಬೇಕು, ರೆಸ್ಟ್ ಮಾಡಬೇಕು. ಹಾಗಾಗಿ ನಾವು ಅಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡೋದಿಲ್ಲ. ಇನ್ನು ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ನಮ್ಮ ಮನೆಯಲ್ಲಿ. ಸೊ ನಾವಿದ್ದೇವೆ ಈಗ ಕಡೆಕಾರ್ನಲ್ಲಿ. ಸೊ ಕಡೆಕಾರ್ನಲ್ಲಿ ಒಂದು ಟ್ಯಾಂಕ್ ಕ್ಲೀನ್ ಮಾಡಲಿಕ್ಕಿತ್ತು. ಸೊ ಇದು ಕೆಲಸ ಫಿನಿಶ್ ಆಯಿತು. ಸೊ ಯತೀಶ ಕೆಳಗಡೆಗೆ ಹೋಗಿದ್ದಾನೆ ಐಟಮನ್ನು ತೆಗೆದಿಡಲಿಕ್ಕೆ. ಸೊ ಇಲ್ಲಿಂದ ಕೆಲಸ ಮುಗಿಸಿ ಊಟ ಹೋಗ್ಲಿಕ್ಕೆ ಉಂಟು. ಟ್ಯಾಂಕು ತುಂಬ ಕೆಸರಿತ್ತು, ಎಲ್ಲ ಕೂಡ ಕ್ಲೀನ್ ಆಯಿತು. ಸೊ ಜೊತೆ ಕ್ಲೀನ್ ಕೆಲಸ ಇವತ್ತಿನದು ಇಲ್ಲಿಗೆ ಮುಗೀತು. ಈ ಮನೆಗೆ ಸ್ವಲ್ಪ ರೆಸ್ಟು. ಸೊ ಅಲ್ಲಿ ಒಂದು ಐಟಮ್ ತೆಗೆದಿಟ್ಟಾಗಿದೆ. ಸೊ ಇನ್ನು ಹೊರಡೋದು ಮನೆಗೆ. ಸೊ ವೆಲ್ಕಮ್ ಬ್ಯಾಕ್. ಸೊ ನಾನೀಗ ಹೋಗ್ತಾ ಇದ್ದೀನಿ ಡ್ಯೂಟಿಗೆ. ಗಂಟೆ ಈಗ 6:45. ಸೊ 7ಗೆ ನನಗೆ ಡ್ಯೂಟಿ. ಸೊ 1/4 ಗಂಟೆ ಉಂಟು. ಸೊ 1/4 ಗಂಟೆ ಅಂದರೆ ನಂದು ಇವತ್ತಿನದು ಲಾಸ್ಟ್ ವ್ಲಾಗ್ ಆಗಲಿಕ್ಕಿದೆ ನಂದು ಮೋಟರ್ ವ್ಲಾಗ್ನಲ್ಲಿ. ಸೊ ಮೋಟರ್ ವ್ಲಾಗ್ ಮಾಡ್ಕೊಂಡು ನಾನು ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಏನು ಮಾಡೋದು ಅಂತ ಗೊತ್ತಿಲ್ಲ, ತುಂಬ ಟಯರ್ಡ್ ಆಗಿದೆ. ಹಾಗೆ ನೈಟ್ ಡ್ಯೂಟಿ ಕೂಡ ಇನ್ನೂ ಟಯರ್ಡ್ ಆಗುತ್ತೆ. ಸೊ ನಾಳೆ ಮಾರ್ನಿಂಗ್ ಪುನೊಂದು ವ್ಲಾಗ್ನೊಟ್ಟಿಗೆ ನಿಮ್ಮೊಟ್ಟಿಗೆ ನಾನು ಬರ್ತೀನಿ, ಜಾಯ್ನ್ ನಿಮ್ಮ ಮುಂದೆ ನಾನು ಪುನೊಂದು ವ್ಲಾಗ್ನಲ್ಲಿ ಬರ್ತೇನೆ, ನಾಳೆ ವ್ಲಾಗ್ನಲ್ಲಿ, ಡೈಲಿ ವ್ಲಾಗ್ನಲ್ಲಿ. ಸೊ ಡೈಲಿ ವ್ಲಾಗ್ ನಾಳೆದು ವ್ಲಾಗ್ ಬಂದುಬಿಟ್ಟು ತುಳುನಲ್ಲಿ. ಸೊ ಇವತ್ತು ಕನ್ನಡ, ನಾಳೆ ತುಳು, ನಾಳಿದ್ದು ಕನ್ನಡ, ನಾಳಿದ್ದು ತುಳು. ಸೊ ಈ ಥರ ನಂದು ವ್ಲಾಗ್ಸ್ ಇನ್ನು ರನ್ನಿಂಗ್ ಆಗ್ತಾಯಿರುತ್ತೆ. ಸೊ ನೋಡ್ತಾ ಇರಿ, ನಗ್ತಾ ಇರಿ. ಹಾಗೆ ಕೆಲವೊಂದು ವ್ಲಾಗ್ಸ್ ಬೋರ್ ಆಗುತ್ತೆ, ಆವಾಗ ಬೋರಲ್ಲಿ ನೋಡಿ. ಕೆಲವೊಂದು ವ್ಲಾಗ್ಸ್ ಗಮ್ಮತ್ತಾಗುತ್ತೆ, ಆವಾಗ ನಗಾಡ್ಕೊಂಡು ನೋಡಿ. ಸೊ ಏನು ಹೇಳೋದಂತ ಗೊತ್ತಾಗ್ತಾಯಿಲ್ಲ. ಸೊ ಲಾಸ್ಟ್ ಟೈಮ್ ನಾನೊಂದು ವೀಡಿಯೋ ಹಾಕಿದ್ದೆ, ಸೊ ಸಮಥಿಂಗ್ ನೀವೇನೋ ಟ್ರೈ ಮಾಡಬೇಕು ಅಂತ. ಬಟ್ ಸ್ಟಿಲ್ ಇದುವರೆಗೆ ನಂಗೆ ಏನೂ ಐಡಿಯಾ ಬಂದಿಲ್ಲ, ಏನೋ ಸಮಥಿಂಗ್ ನ್ಯೂ ಆಗಿ ಟ್ರೈ ಮಾಡಬೇಕು ಅಂತ. ಸೊ ನಿಮ್ಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಶಿಟ್ ನಂದು ಕನ್ನಡ ಸೊ ಲಾಸ್ಟ್ ಟೈಮ್ ನಾನೊಂದು ವೀಡಿಯೋ ಹಾಕಿದ್ದೆ, ಅರೇ ಯಾರ್. ಸೊ ಲಾಸ್ಟ್ ಟೈಮ್ ನಾನೊಂದು ವೀಡಿಯೋ ಹಾಕಿದ್ದೆ, ಸಾರಿ.
ಹಾಂ, ಸೊ ಲಾಸ್ಟ್ ಟೈಮ್ ನಾನೊಂದು ವೀಡಿಯೋ ಹಾಕಿದ್ದೆ ಸಮಥಿಂಗ್ ನ್ಯೂ ಟ್ರೈ ಮಾಡಬೇಕು ಅಂತ. ಬಟ್ ಸ್ಟಿಲ್ ಇದುವರೆಗೆ ನನಗೆ ಸಮಥಿಂಗ್ ನ್ಯೂ ಆಗಿ ಏನು ಟ್ರೈ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ನಾನೇನಾದರೂ ಸಮಥಿಂಗ್ ನ್ಯೂ ಆಗಿ ಟ್ರೈ ಮಾಡಬೇಕು ಅಂತ ಇದ್ದೀನಿ. ಸೊ ನಿಮ್ಗೇನಾದರೂ ಸಜೆಷನ್ ಕೊಡಲಿಕ್ಕೆ ಇದ್ದರೆ ಅಥವಾ ಏನಾದರೂ ಐಡಿಯಾ ಇದ್ದರೆ ಸೊ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್, ಕಾಮಿಡಿ ಆಗಿರಲಿ, ಫನ್ ಆಗಿರಲಿ ಅಥವಾ ಹೇಗೆ ಸಹ ಇರಲಿ, ಬಕ್ವಾಸ್ ಆಗಿದ್ರು ಕೂಡ ಅಡ್ಡಿಲ್ಲ, ಕಮೆಂಟ್ ಮಾಡಿ ತಿಳಿಸಿ. ಯಾವ ರೀತಿ ನಿಮ್ಮ ಕಮೆಂಟ್ ಬರುತ್ತೆ ಅದರ ಮೇಲೆ ನಾನೊಂದು ಡಿಸಿಷನ್ ತಗೊಳ್ತೇನೆ, ನಾನು ಯಾವ ರೀತಿ ವ್ಲಾಗ್ಸ್ ಮಾಡಬೇಕು, ರೀಲ್ಸ್ ಮಾಡಬೇಕು ಅಂತ. ಓ ಮೈ ಗಾಡ್, ಇಷ್ಟು ನಾನು ಮಾತಾಡಿದ್ದೆ ಮಾರೆ ಕನ್ನಡ. ಯಾಕೆ ಅಂತ ಹೇಳಿದರೆ ಕನ್ನಡ ಬಾಯಲ್ಲಿ ಬರ್ತದೆ ಬಟ್ ತೊದಲ್ತದೆ ಬಾಯಿ ಮಾತಾಡುವಾಗ. ಯಾಕೆ ಅಂತ ಹೇಳಿದರೆ ನಾನು ಕನ್ನಡ ಡೈಲಿ ಮಾತಾಡೋದಿಲ್ಲಲ್ಲ, ಮಾತಾಡೋದು ತುಳು, ಹಾಗಾಗಿ ಕನ್ನಡ ಬಾಯಲ್ಲಿ ತೊದಲ್ತದೆ, ಫಸ್ಟ್ ಆಗ್ತದೆ. ಸೊ ಹಾಗಾಗಿ ಏನಿಲ್ಲ. ಸೊ ಈಗ ಹೋಗೋದು ಡ್ಯೂಟಿಗೆ. ಸೊ ಈಗ ನಿದ್ದೆ ಬಿಡಲಿಕ್ಕೆ 7 ಗಂಟೆ ಸ್ಟಾರ್ಟ್ ಆದರೆ ನಾಳೆ ಬೆಳಿಗ್ಗೆ 7 ತನಕ ನಿದ್ದೆ ಬಿಡಬೇಕು. ಸೊ ನಾಳೆ ಪುನಃ ಸ್ವಚ್ಛತೆ ಕ್ಲೀನಿಂಗ್ನ ಕೆಲಸ, ಪುನಃ ನೈಟ್ ಡ್ಯೂಟಿ, ಪುನಃ ಕೆಲಸ. ಅರೆ ಯಾರು, ನಿದ್ದೆ ಬಿಟ್ಟು ಜೀವನ ಎಕ್ಕುಟ್ಟು ಹೋಗಿದೆ. ನಿದ್ದೆ ಮಾಡಬೇಕು ಅನ್ನೋತ್ತಿಗೆ ಯಾರ್ದಾದ್ರೂ ಬೋಳಿ ಮಗನ ಕಾಲ್ ಬರ್ತದೆ. ಸೊ ಇವತ್ತು ಕೂಡ ಮಧ್ಯಾಹ್ನ ಎಣಿಸ್ಕೊಂಡಿದ್ದೆ, ಬರುವಾಗ ಲೇಟಾಗಿತ್ತು, 3 ಗಂಟೆ ಆಗಿತ್ತು. ಸೊ ಊಟ ಎಲ್ಲ ಮಲಗುವಾಗ ಮಾಡುವಾಗ 3:30. ಸೊ ಮಲಗುವ ಹೊತ್ತಿನಲ್ಲಿ 3:30ಗೆ ಮಲಗಬೇಕು, 3:30 4 ಗಂಟೆ ಮಲಗಬೇಕು ಅಂತ ನಾನು ಅಲಾರ್ಮ್ ಇಟ್ಟಿದ್ದೆ 30 ಮಿನಿಟ್ಸಿಗೆ. ಸೊ 3:30 to 4 ಗಂಟೆ ತನಕ ಮಲಗಬೇಕು ಅಂತ. ಬಟ್ ಇಡೀ ದಿನ ಕಾಲ್ ಇಲ್ಲದ ಬೋಳಿ ಮಕ್ಕಳು ಎಲ್ಲ ಕೂಡ ನಂಗೆ ಕಾಲ್ ಮಾಡಿದ್ದಾರೆ, ಮಲಗಲಿಕ್ಕೆ ಬಿಟ್ಟು ಸತ್ತಿಲ್ಲ. ಸೊ ಯಾವಾಗಲೂ ನೀವು ಮಲಗಿ, ಈ ಬೋಳಿ ಮಕ್ಕಳು ಯಾರು ಕೂಡ ನಮಗೆ ಮಲಗಲಿಕ್ಕೆ ಬಿಡೋದೇ ಇಲ್ಲ, ಪುನಃ ಕಾಲ್ ಮಾಡಿರ್ತದೆ. ಅದು ಕೆಲಸ ಇರಲಿ ಇಲ್ಲದೇ ಇರಲಿ, ಯಾರಾದರೂ ಕಾಲ್ ಮಾಡಿ ಸಾಯ್ತಾರೆ, ಮಲಗಲಿಕ್ಕೆ ಬಿಡೋದೇ ಇಲ್ಲ. ಸೊ ನನಗೆ ತುಂಬ ಬೆಚ್ಚಾಗ್ತದೆ, ಗರ್ವ ಬರ್ತದೆ. ಎಂತಂತ ಹೇಳೋದಂತ ಗೊತ್ತಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಸುಮ್ಮನೆ ಕೂತಿರಿ, ಬೋರ್ ಆಗ್ತಾ ಉಂಟು. ನನ್ನ ಮಗನೂ ಕಾಲ್ ಮಾಡೋದಿಲ್ಲ. ಒಳ್ಳೆ ನಿದ್ದೆ ಮಾಡಬೇಕು, ಅದು ತುಂಬ ಟಯರ್ಡ್ ಆಗಿದೆ, ನಿದ್ದೆ ಮಾಡುವಂತ ಅನಿಸ್ಕೊಂಡ್ರೆ ಸಾಕು, ಎಲ್ಲ ಕಾಲ್ ಮಾಡಿ ಸಾಯ್ತಾರೆ. ಸೊ ತುಂಬ ಸಿಟ್ಟು ಬರುತ್ತೆ. ಬಟ್ ಏನು ಮಾಡೋದು ಹೇಳಿ, ಅವರೇನಾದರೂ ಕೆಲಸ ಇದ್ದಾಗ ಕಾಲ್ ಮಾಡ್ತಾರೆ. ಸೊ ನಾನು ಎಂಥಾದ್ರು ಇದ್ದರೆ ಆನ್ಸರ್ ಮಾಡ್ತೀನಿ ಅಷ್ಟೇ. ಸೊ ಈಗ ನಾನು ಹೋಗ್ತೀನಿ ಡ್ಯೂಟಿಗೆ ಹೋಗಿ ನಿದ್ದೆ ಬಿಡಬೇಕಾದ್ರೆ ನನಗೆ ಈಗಲೂ ಸೈಕ್ ಆಗ್ತಾ ಉಂಟು, ಎಂತ ಮಾಡೋದು ಹೇಳಿ. ಸೊ ನಾನು ನಿಮ್ಗಂತೂ ಹೇಳಿದ್ದೀನಿ ಜಾಬ್ ಲೈಫ್ ಯಾವ ರೀತಿ ಹೇಗಿರುತ್ತೆ ಏನು ಅಂತ. ಸೊ ನಿಮಗೆ ಬಿಟ್ಟದ್ದು, ನಿಮ್ಮ ಲೈಫು ನಿಮ್ಮ ಡಿಸಿಷನ್. ನಮಗೆ ಯಾರೂ ಕೂಡ ಗೈಡ್ ಮಾಡೋರಿರಲಿಲ್ಲ, ನಮಗೆ ಯಾರು ಕೂಡ ಹೇಳೋರಿರಲಿಲ್ಲ. ಹೌದು, ಹಾಗಾಗಿ ನಮ್ಮ ಲೈಫ್ ಈ ಥರ ಆಗಿದೆ. ತುಂಬಾ ಕಷ್ಟಪಡ್ತಾ ಇದ್ದೀನಿ, ಕಷ್ಟಪಡ್ತಾ ಇರ್ತೇನೆ. ಮುಂದಕ್ಕೆ ಗೊತ್ತಿಲ್ಲ, ಬಟ್ ನಾನು ಈಗ ಪಡೋ ಕಷ್ಟ ಮುಂದಕ್ಕೆ ನನ್ನ ಹಣೆ ಬರ ಚೇಂಜ್ ಮಾಡಬೇಕು ಅಂತ ನಾನು ಎಣಿಸ್ಕೊಂಡಿದ್ದೀನಿ. ಸೊ ಚೇಂಜ್ ಮಾಡಿಸ್ಕೊಳ್ತೀನಿ. ಯಾಕಂತ ಹೇಳಿ ಲೈಫ್ ಲಾಂಗ್ ನಂಗೆ ಕಷ್ಟಪಡಲಿಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತೀನಿ ಇಷ್ಟೇ, ಜಾಬ್ ಲೈಫ್ ಬೇಡವೇ ಬೇಡ. ಸೊ ಜಾಬ್ ಲೈಫ್ ಬೇಕಾ, ಲಕ್ಷಗಟ್ಟಲೆ ಸಂಬಳ ಇರಲಿ, ಯಾವಾಗಾದರೂ ಹೋಗಿ ಜಾಬ್ ಲೈಫಿಗೆ. ಸೊ ಲಕ್ಷಗಟ್ಟಲೆ ಸಂಬಳ ಉಂಟು, ಆವಾಗ ಅದು ನಡೀತದೆ. ಬಟ್ ಅದು ಹೊರಗಡೆ ಬಿಸ್ನೆಸ್ಸು ಎಲ್ಲ ಮಾಡ್ಕೊಂಡಿದ್ದು ಸೆಟ್ಟು, ಜಾಬ್ ಇಲ್ಲದಿದ್ದರೆ. ಬಟ್ ಜಾಬ್ ಅಂತ ಹೇಳಿ ಲಕ್ಷಗಟ್ಟಲೆ ಸಂಬಳ ಇದ್ದರೆ ಮಾತ್ರ ಹೋಗಿ, ಇಲ್ಲ ನೀವು ಹೋಗ್ಲಿಕ್ಕೆ ಹೋಗಬೇಡಿ. ಸೊ ಜುಜುಬಿ 10, 20, 30 ಸಾವಿರ ಸಂಬಳಕ್ಕೆಲ್ಲ ಹೋಗಲೇಬೇಡಿ. ಯಾಕಂದರೆ 30 ಸಾವಿರ ಸಂಬಳ ಉಂಟಲ್ಲ, ಈಗ ಒಂದು ಎಣಿಸ್ಕೊಳ್ಳಿ, ನೀವು ಒಂದು 20 30 ಸಾವಿರ ಸಂಬಳ ಉಂಟು ಅಂತ ಎಣಿಸ್ಕೊಳ್ಳಿ. ಸೊ ಆ್ಯಸ್ ಎ ಬ್ಯಾಚುಲರ್ ಆಗಿ ನಿಮಗೇನು ಸಾಕಾಗಲ್ಲ. ಸೊ ನೀವು ಎಣಿಸ್ತೀರ 30 ಸಾವಿರ ಸಂಬಳ, 20 ಸಾವಿರ ಸಂಬಳ, 25 ಸಾವಿರ ಸಂಬಳ ಅಂತ ಎಣಿಸ್ಕೊಳ್ತೀರಿ. ಬಟ್ ಆ ಸಂಬಳಕ್ಕಿಂತ ಖರ್ಚು ಎಷ್ಟು ಉಂಟು ಅಂತ ಹೇಳಿದರೆ ನೆಕ್ಸ್ಟ್ ಲೆವೆಲು. ಸೊ ಫಾರ್ ಎಕ್ಸಾಂಪಲ್ ನೀವು ಎಣಿಸ್ಕೊಳ್ಳಿ, ನಿಮ್ಮ ಅಪ್ಪ ಇಷ್ಟು ದುಡ್ಡು ತರ್ತಾರೆ ಮನೆಗೆ, ಆದರೂ ಕೂಡ ಮನೇಲಿ ಎಷ್ಟು ಖರ್ಚಿರುತ್ತೆ. ಸೊ ಕರೆಂಟ್ ಬಿಲ್, ನೀರು ಬಿಲ್, ತರಕಾರಿಗೆ, ಎಣ್ಣೆಗೆ, ಅಕ್ಕಿಗೆ, ಮತ್ತು ಎಂತ ಹೇಳ್ತಾರೆ ದವಸ ಧಾನ್ಯಗಳಿಗೆ, ಅದಕ್ಕೆಲ್ಲ ಸ್ವಲ್ಪ ಖರ್ಚಾಗ್ತದ. ಸ್ವಲ್ಪ ಖರ್ಚಾಗಲ್ಲ. ಮತ್ತು ಅಮ್ಮ ಏನಾದರೂ ಕೇಳಿದರೆ ಅದಕ್ಕೆ ಕೊಡಬೇಕು, ಮಕ್ಕಳು ಏನಾದರೂ ಕೇಳಿದರೆ ಅದಕ್ಕೆ ಕೊಡಬೇಕು, ಗಾಡಿಗೆ ಪೆಟ್ರೋಲ್ ಹಾಕಬೇಕು, ಕಾರಿಗೆ ಪೆಟ್ರೋಲ್ ಹಾಕಬೇಕು, ತಿರುಗಾಡಬೇಕು, ದಿನದ ಕೆಲಸ ಮಾಡಬೇಕು. ಸೊ ಮೆನ್ಸ್ ಲೈಫ್ ಯಾವತ್ತೂ ಕೂಡ ಈಸಿ ಇಲ್ಲ. ಸೊ ಬಾಯ್ಸ್, ನಾನು ಹೇಳೋದಿಷ್ಟೇ. ಸೊ ಆದಷ್ಟು ಬೇಗ ಏನು ಹೇಳ್ತಾರೆ, ನಿಮ್ಮ ಲೈಫ್ನ ನೀವು ಒಂದೊಳ್ಳೆ ವೇಗ ತಗೊಂಡೋಗಿ, ಒಂದು ನಿಮ್ಮದು ಟ್ಯಾಲೆಂಟನ್ನು ಬೆಳೆಸ್ಕೊಳ್ಳಿ, ಸ್ಕಿಲ್ಲನ್ನು ಬೆಳೆಸ್ಕೊಳ್ಳಿ. ಸೊ ಆ ಸ್ಕಿಲ್ ಆ್ಯಂಡ್ ಟ್ಯಾಲೆಂಟ್ ನಿಮಗೆ ನಿಮ್ಮ ಫ್ಯೂಚರನ್ನು ಡಿಸೈಡ್ ಮಾಡಬೇಕು. ಸೊ ಅಂಥ ಟ್ಯಾಲೆಂಟ್ ಮತ್ತು ಸ್ಕಿಲ್ಲನ್ನು ಬೆಳೆಸ್ಕೊಳ್ಳಿ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೇನೆ. ಸೊ ನಿಮಗೆ ಸಿಗ್ತೇನೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ. ಸೊ ನಾಳೆ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬೈ ಹೇಳ್ತಾ ಸೊ ನಾನು ಹೋಗ್ತೇನೆ ಡ್ಯೂಟಿಗೆ. ನಮ್ಮ ಆಸ್ಪತ್ರೆ ನೋಡ್ಬೋದು, ನಿಮಗೆ ತುಂಬ ಚೆಂದ ಇದೆ. ಸೊ ಎಂಥದ್ದು ಒಂದು ಇದೆ ನೋಡಲಿಕ್ಕೆ ಚೆಂದ ಉಂಟು. ಬಟ್ ನನಗೆ ಕೆಲಸ ಇಷ್ಟ ಇಲ್ಲ, ಎಂತ ಮಾಡೋಂಗಿಲ್ಲ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬೈ.